ಜೈ ಶ್ರೀ ಗುರುದೇವ್. ಹಾಯ್ ಟು ಎವ್ರಿವನ್. ಸ್ಟೂಡೆಂಟ್ಸ್, ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿರುವಂಥ ಕಾನ್ಸೆಪ್ಟ್ ಸೆಟಲ್ಮೆಂಟ್ ಆಫ್ ಕ್ಲೈಮ್ಸ್, ಹಣದ ಬೇಡಿಕೆಗಳ ಇತ್ಯರ್ಥ. ಫಸ್ಟ್, ಸೆಟಲ್ಮೆಂಟ್ ಆಫ್ ಕ್ಲೈಮ್ಸ್, ಹಣದ ಬೇಡಿಕೆಗಳ ಇತ್ಯರ್ಥ ಅಂದರೆ ಏನು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ವಿಮಾ ಕಂಪನಿಯ ಷರತ್ತುಗಳಿಗೆ ಅನುಗುಣವಾಗಿ ಪರಿಹಾರವನ್ನು ಪಾವತಿಸುವಂತೆ ವಿಮೆದಾರನಿಂದ ವಿಮೆ ಕಂಪನಿಗೆ ಸಲ್ಲಿಸಲಾದ ಔಪಚಾರಿಕ ಮನವಿಯನ್ನು ನಾವು ವಿಮಾ ಹಣದ ಬೇಡಿಕೆ ಅಂತ ಹೇಳ್ತೀವಿ. ಸೊ ಹಣದ ಬೇಡಿಕೆಗಳ ಇತ್ಯರ್ಥ ವಿಧಾನವನ್ನು ನಾವು ಹಂತಗಳ ಸ್ವರೂಪದಲ್ಲಿ ನೋಡ್ಬೋದು. ದೇರ್ ಆರ್ ಕ್ಲೈಮ್ ಪ್ರೊಸೀಜರ್ ಸ್ಟೆಪ್ಸ್ ವಿ ಕ್ಯಾನ್ ಸಿ ಇನ್ ದ ಸೆಟಲ್ಮೆಂಟ್ ಆಫ್ claims. There are 3 claim procedure steps. ಹಣದ ಬೇಡಿಕೆಗಳ ಇತ್ಯರ್ಥ ವಿಧಾನದಲ್ಲಿ ನಾವು 3 ಸ್ಟೇಜ್ಗಳನ್ನ ಆರ್ ಸ್ಟೆಪ್ಸ್ಗಳನ್ನ ಕಾಣ್ತೀವಿ. ದ ಫಸ್ಟ್ ಒನ್ ಈಸ್ ಪ್ರಿಲಿಮಿನರಿ ಸ್ಟೇಜ್, ಸೆಕೆಂಡ್ ಒನ್ ಈಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅಸೆಸ್ಮೆಂಟ್, ಥರ್ಡ್ ಒನ್ ಈಸ್ ಸೆಟಲ್ಮೆಂಟ್ ಸ್ಟೇಜ್. ಸೊ ಫಸ್ಟ್ ಸ್ಟೇಜ್ನ ನೋಡೋದಾದರೆ ದ ಫಸ್ಟ್ ಸ್ಟೇಜ್ ಈಸ್ ಕಾಲ್ಡ್ ಆಸ್ preliminary stage. It is the first stage in the insurance claim procedure. This stage involves the following steps. ಪ್ರಾಥಮಿಕ ಹಂತವನ್ನು ನಾವು ಪೂರ್ವಭಾವಿ ಹಂತ ಅಂತಲೂ ಕರಿತೀವಿ. ಈ ಹಂತದಲ್ಲಿ ಕೆಳಕಂಡ ವಿಧಾನಗಳನ್ನ ನಾವು ಕಾಣ್ತೀವಿ. ಮೊದಲನೆಯ ವಿಧಾನ ಯಾವುದು ಅಂತ ನೋಡೋದಾದರೆ ದ ಫಸ್ಟ್ ಸ್ಟೆಪ್ ಹಿಯರ್ ಈಸ್ issuing notice of loss, ನಷ್ಟದ ಸೂಚನೆ ನೀಡುವುದು. ಸೊ issuing notice of loss means an insured or the claimant shall give a notice to the insurer regarding any loss arising under the contract of insurance. The time limit for issuing notice is contained in the policy document. ನಷ್ಟದ ಸೂಚನೆ ನೀಡುವುದು ಅಂದರೆ ವಿಮಾ ಒಪ್ಪಂದದಲ್ಲಿ ಉಲ್ಲೇಖವಾದಂತೆ ತನ್ನ ಸ್ವತ್ತಿಗೆ ಯಾವುದಾದ್ರೂ ನಷ್ಟ ಉಂಟಾದರೆ ಆ ನಷ್ಟವನ್ನು ಕುರಿತು ಒಂದು ಸೂಚನೆಯನ್ನು ವಿಮೆದಾರನು ವಿಮಾ ಕಂಪನಿಗೆ ನೀಡುವುದು. ಎಷ್ಟು ಸಮಯದ ಮಿತಿಯೊಳಗೆ ಆ ಒಂದು ಸೂಚನೆಯನ್ನು ನೀಡಬೇಕು ಎಂಬುದು ಪಾಲಿಸಿಯ ಷರತ್ತುಗಳಲ್ಲಿ ನಮೂದಿಸಲಾಗಿರ್ತದೆ. ಸೊ delayed or late notification would adversely affect the insurer's position. Therefore, the insurer should issue the notice of loss at the earliest time. ಅಗತ್ಯವಿಲ್ಲದೆ ಅನಗತ್ಯವಾಗಿ ಸೂಚನೆಯನ್ನು ವಿಳಂಬಿಸಬಾರ್ದು. ಆ ಥರ ಏನಾದರೂ ಸೂಚನೆ ನೀಡೋದನ್ನು ವಿಳಂಬಿಸಿದರೆ ಅದು ವಿಮೆದಾರನಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಮುಂದೆ. ಆದುದರಿಂದ ವಿಮೆದಾರನು ವಿಮಾ ಕಂಪನಿಗೆ ತಕ್ಷಣವೇ ಸೂಚನೆಯನ್ನು ನೀಡಬೇಕು ಅನ್ನೋದು ಇದರ ಅರ್ಥ ಆಗಿದೆ. ಮುಂದಿನ ವಿಧಾನ ಯಾವುದು ಅಂತ ನೋಡೋದಾದರೆ ಇಶ್ಯೂಯಿಂಗ್ ಆಫ್ ಕ್ಲೈಮ್ ಫಾರ್ಮ್ಸ್, ಹಣದ ಬೇಡಿಕೆ ಅರ್ಜಿ ನಮೂನೆಗಳು. ಸೊ ಎ ಕ್ಲೈಮ್ ಫಾರ್ಮ್ ಈಸ್ ಎ ಡಾಕ್ಯುಮೆಂಟ್ issued by the insurer to the insured to enable him to lodge a claim wherever there is a loss or damage to the insured property. An insurance claim form contains different columns to settle claim by the insureds. ವಿಮೆ ಇಳಿಸಿದ ಸ್ವತ್ತಿಗೆ ಹಾನಿಯಾದಾಗ ಅಥವಾ ನಷ್ಟ ಉಂಟಾದಾಗ ಪರಿಹಾರವನ್ನು ಪಡೆಯಲು ವಿಮಾ ಕಂಪನಿಯು ವಿಮೆದಾರನಿಗೆ ನೀಡುವಂಥ ದಸ್ತಾವೇಜನ್ನು ಡಾಕ್ಯುಮೆಂಟ್ನ ನಾವು ಹಣದ ಬೇಡಿಕೆ ಅರ್ಜಿ ನಮೂನೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹಣದ ಬೇಡಿಕೆ ಅರ್ಜಿ ನಮೂನೆಯು ಬೇಡಿಕೆಗಳನ್ನು ಇತ್ಯರ್ಥಗೊಳಿಸಲು ಅಗತ್ಯವಾದ ಅಂಕಣಗಳನ್ನು ಕಾಲಮ್ಗಳನ್ನು ಮತ್ತು ವಿವರಗಳನ್ನು ಒಳಗೊಂಡಿರ್ತದಂತೆ. ಒಂದು ಉದಾಹರಣೆ ರೂಪದಲ್ಲಿ ನೋಡೋದಾದರೆ ವಿಮಾ ರಕ್ಷಣೆ ಪಡೆದ ಆಸ್ತಿ, ಅಪಾಯ ಅಥವಾ ಹಾನಿ ಉಂಟಾದ ದಿನಾಂಕ, ಸ್ಥಳ, ಸಮಯ, ನಷ್ಟದ ಕಾರಣಗಳು, ನಷ್ಟದ ಪ್ರಮಾಣ ಇತ್ಯಾದಿ ಹಣದ ಬೇಡಿಕೆ ಅರ್ಜಿಯಲ್ಲಿ ಭರ್ತಿ ಮಾಡಬೇಕಾದ ವಿವರಗಳು ಆಗಿರ್ತವೆ. ದಿಸ್ ಈಸ್ ಅಪ್ ಟು ದ ಫಸ್ಟ್ ಸ್ಟೇಜ್, ದಟ್ ಈಸ್ ದ ಪ್ರಿಲಿಮಿನರಿ ಸ್ಟೇಜ್. ಮುಂದಿನ ಸ್ಟೇಜ್ ನೋಡೋದಾದರೆ ದಟ್ ಈಸ್ ಕಾಲ್ಡ್ ಆಸ್ ಇನ್ವೆಸ್ಟಿಗೇಷನ್ ಆ್ಯಂಡ್
ಅಸೆಸ್ಮೆಂಟ್, ಶೋಧನೆ ಮತ್ತು ಅಳತೆ. On the receipt of claim form duly completed from the insured, the insurer decides to conduct investigation and assess the extent of loss suffered by the insured. ಹಣದ ಬೇಡಿಕೆಗಾಗಿ ಸಲ್ಲಿಸಲಾದ ಪೂರ್ಣಗೊಂಡ ಅರ್ಜಿಗಳನ್ನು ವಿಮೆದಾರನಿಂದ ಸ್ವೀಕರಿಸಿದ ನಂತರ ವಿಮಾ ಕಂಪನಿಯು ಉಂಟಾಗಿರುವ ನಷ್ಟದ ಬಗ್ಗೆ ಶೋಧನೆ ಮತ್ತು ಅಳತೆಯ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಇದನ್ನು ನಾವು ಶೋಧನೆ ಮತ್ತು ಅಳತೆಯ ಹಂತ ಅಂತ ಕರಿತೀವಿ. ಸೊ ಇಫ್ ದ ಲಾಸ್ ವ್ಯಾಲ್ಯೂ is small, the insurance officers deals that case, but the loss suffered is more and consequently the amount claimed by the insured is also more. That time the independent professional surveyors who are specialists in their line are appointed. ನಷ್ಟದ ಪ್ರಮಾಣ ಕಮ್ಮಿಯಾಗಿದ್ದರೆ ಆ ಒಂದು ಪ್ರಕರಣಗಳನ್ನು ಇನ್ಶೂರೆನ್ಸ್ ಆಫೀಸರ್ಸ್ಗಳೇ ಖುದ್ದು ಡೀಲ್ ಮಾಡ್ತಾರೆ. ಬದಲಾಗಿ ನಷ್ಟದ ಪ್ರಮಾಣ ಜಾಸ್ತಿ ಇತ್ತು ಅಂತಂದರೆ ಕ್ಲೈಮ್ ಅಮೌಂಟು ಕೂಡ ಜಾಸ್ತಿ ಇರ್ತದೆ. ಆ ಸಂದರ್ಭಗಳಲ್ಲಿ ಆ ಒಂದು ಪ್ರಕರಣಗಳನ್ನು ಭೇದಿಸುವ ದೃಷ್ಟಿಯಿಂದ ಇಂಡಿಪೆಂಡೆಂಟ್ ಪ್ರೊಫೆಷ್ನಲ್ ಸರ್ವೇಯರ್ಸ್ನ ಇನ್ವೆಸ್ಟಿಗೇಷನ್ ಆ್ಯಂಡ್ ಅಸೆಸ್ಮೆಂಟ್ ಮಾಡುವಂಥ ದೃಷ್ಟಿಯಿಂದ ಇನ್ಶೂರೆನ್ಸ್ ಕಂಪನಿಗಳೇ ಅಪಾಯಿಂಟ್ನ ಮಾಡುತ್ತೆ. ದಿಸ್ ಈಸ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಅಸೆಸ್ಮೆಂಟ್ ಸ್ಟೇಜ್. ಆ್ಯಂಡ್ ಫರ್ದರ್ ದ ಡಾಕ್ಯುಮೆಂಟ್ಸ್ ಫಾರ್ ಮೆರಿನ್ ಕಾರ್ಗೋ ಕ್ಲೈಮ್ಸ್, ಅಂದರೆ ಸಮುದ್ರಯಾನ ಸರಕಿನ ನಷ್ಟದ ಸಂಕಷ್ಟದಲ್ಲಿ ಹಣದ ಬೇಡಿಕೆಗಳು ಯಾವ್ಯಾವ ಇರ್ತವೆ ಅಂತ ನೋಡೋಣ. ಸಮುದ್ರಯಾನ ಸರಕು ಅಪಘಾತದಿಂದ ನಷ್ಟಕ್ಕೊಳಗಾದರೆ ವಿಮಾ ಪರಿಹಾರ ಖಂಡಿತವಾಗ್ಲೂ ದೊರಕುತ್ತದೆ. ಸೊ ಈ ವಿಮಾ ಪರಿಹಾರವನ್ನು ಪಡ್ಕೋಬೇಕು ಅಂತಂದರೆ ಯಾವ್ಯಾವ ದಸ್ತಾವೇಜುಗಳನ್ನ ಅಂದರೆ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಅನ್ನೋದು ಯಾವ್ಯಾವುದು ಅಂತ ನೋಡೋಣ. ಅವು ಈ ಕೆಳಕಂಡಂತಿವೆ. ಕ್ಲೈಮ್ ಫಾರ್ ಮೆರಿನ್ ಕಾರ್ಗೋ ಕ್ಲೈಮ್ಸ್. The first one is ಮೂಲ ಸಮುದ್ರಯಾನ ವಿಮಾ ಪಾಲಿಸಿ, ಒರಿಜಿನಲ್ ವಾಯೇಜ್ ಪಾಲಿಸಿ. ಸೆಕೆಂಡ್ ಒನ್ ಈಸ್ ಇನ್ವಾಯ್ಸ್, ಬೆಲೆ ಪಟ್ಟಿ. ಥರ್ಡ್ ಒನ್ ಈಸ್ ಹಡಗು ಬರಾವಣಾ ಪತ್ರ, ಬಿಲ್ ಆಫ್ ಲ್ಯಾಂಡಿಂಗ್. ಫೋರ್ತ್ ಒನ್ ಈಸ್ ಬಿಲ್ ಆಫ್ ಎಂಟ್ರಿ, ಪ್ರವೇಶ ಪ್ರಮಾಣ ಪತ್ರ. ಫಿಫ್ತ್ ಒನ್ ಈಸ್ ಕಾಪಿ ಆಫ್ ಪ್ರೊಟೆಸ್ಟ್, ಮೀನ್ಸ್ ಹಡಗಿನ ಕ್ಯಾಪ್ಟನ್ ಅವರು ನೀಡುವಂತಹ ಹೇಳಿಕೆಯ ಪತ್ರ. ಸಿಕ್ಸ್ತ್ ಒನ್ ಪವರ್ ಆಫ್ ಅಟಾರ್ನಿ, ಪ್ರತ್ಯಾಧಿಕಾರದ ಪತ್ರ ಅಥವಾ ಅಧಿಕಾರ ಪತ್ರ. ಕೊನೆಯ ಒಂದು ಡಾಕ್ಯುಮೆಂಟ್ ಕರಸ್ಪಾಂಡೆನ್ಸ್ ವಿತ್ ಕ್ಯಾರಿಯರ್ಸ್, ಪೋರ್ಟ್ ಟ್ರಸ್ಟ್ ಎಕ್ಸೆಟ್ರಾ. ಸಾರಿಗೆ ಸಂಸ್ಥೆ, ಹಡಗು ಕಟ್ಟೆ, ನ್ಯಾಸ ಮುಂತಾದ ಸಾರಿಗೆ ಪ್ರತಿನಿಧಿಗಳಿಂದ ಸರಕು ನಷ್ಟಕ್ಕೆ ಹಣದ ಬೇಡಿಕೆ ಸಲ್ಲಿಸಿದ ದಾಖಲಾತಿಗಳು. ಇವೆಲ್ಲ ದಾಖಲಾತಿಗಳನ್ನು ಸಮುದ್ರಯಾನ ಸರಕಿನ ಒಂದು ಸಾಗಣೆ ಸಂದರ್ಭದಲ್ಲಿ ಏನಾದರೂ ನಷ್ಟ ಉಂಟಾದರೆ ಆ ಒಂದು ನಷ್ಟನ ಕ್ಲೈಮ್ ಮಾಡ್ಕೊಳ್ಳೋ ಸಂದರ್ಭಗಳಲ್ಲಿ ಈ ಮೇಲೆ ತಿಳಿಸಲಾದ ಎಲ್ಲ ಡಾಕ್ಯುಮೆಂಟ್ನು ಇನ್ಶೂರ್ಡ್ ಪರ್ಸನ್ ಇನ್ಶೂರೆನ್ಸ್ ಕಂಪನಿಗೆ ಸಬ್ಮಿಟ್ನ ಮಾಡಬೇಕಾಯ್ತದಂತೆ. ದಿಸ್ ಈಸ್ ದ ಕ್ಲೈಮ್ ಫಾರ್ ಮೆರಿನ್ ಕಾರ್ಗೋ ಕ್ಲೈಮ್ಸ್. ನೆಕ್ಸ್ಟ್ ಸ್ಟೇಜ್ ಈಸ್, ಮುಂದಿನ ಒಂದು ಹಂತ ಯಾವುದು ಅಂತ ನೋಡೋದಾದರೆ ದ ಥರ್ಡ್ ಸ್ಟೇಜ್ ಈಸ್ ಸೆಟ್ಲ್ಮೆಂಟ್ಸ್. ಮೂರನೇ ಒಂದು ಸ್ಟೇಜ್ನ ನಾವೇನಂತ ಕೂಗ್ತೀವಿ, ಸೆಟ್ಲ್ಮೆಂಟ್ಸ್ ಅಂತ ಕೂಗ್ತೀವಿ. ದ ಸೆಟ್ಲ್ಮೆಂಟ್ ಈಸ್ ಎ ಪ್ರೋಸೆಸ್ ಅಂಡರ್ ವಿಚ್ ದ ಇನ್ಶೂರರ್ ಪೇ ಮನಿ ಟು ಎ ಪಾಲಿಸಿ ಹೋಲ್ಡರ್ ಫಾರ್ ದ ಅಕರೆನ್ಸ್ ಆಫ್ ಲಾಸ್ ಆರ್ ರಿಸ್ಕ್ ಅಗೇನ್ಸ್ಟ್ ವಿಚ್ ದೇ ಆರ್ ಇನ್ಶೂರ್ಡ್. ವಿಮಾ ರಕ್ಷಣೆ ಪಡೆದ ಆಸ್ತಿಯು ಆಕಸ್ಮಿಕ ಕಾರಣಗಳಿಂದ ಅಪಘಾತಕ್ಕೊಳಪಟ್ಟು ನಷ್ಟ ಸಂಭವಿಸಿದಾಗ ವಿಮೆದಾರನ ಹಣದ ಬೇಡಿಕೆ ಮನವಿಯನ್ನು ಪರಿಗಣಿಸಿ ವಿಮೆದಾರನಿಗೆ ಏನಾದ್ರು ತೊಂದರೆ ಆಗಿದೆ ಅನ್ನೋದನ್ನು ಪರಿಗಣಿಸಿ ವಿಮಾ ಕಂಪನಿಯಿಂದ ಪಾವತಿಯಾಗುವ ಪರಿಹಾರ ಹಣದ ಒಂದು ವಿಷಯವನ್ನು ನಾವು ಹಣದ ಬೇಡಿಕೆ ಇತ್ಯರ್ಥ ಅಂತ ಹೇಳ್ತೀವಿ. ವಿಮಾ ಕಂಪನಿಯು ಹಣದ ಬೇಡಿಕೆಯನ್ನು ಪರಿಗಣಿಸಿದಾಗ ಉಂಟಾದ ನಷ್ಟಕ್ಕೆ ಪರಿಹಾರವನ್ನು ಪಾವತಿಸುತ್ತದೆ. ಇದನ್ನು ನಾವು ಇತ್ಯರ್ಥ ಅಂತ ಹೇಳ್ತೀವಿ. ಸೊ ದ ಕ್ಲೈಮ್ ಈಸ್ ಪ್ರೊಸೆಸ್ಡ್ ಆನ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಹಣದ ಬೇಡಿಕೆಯನ್ನು ಕೆಳಕಂಡ ಅಂಶಗಳ ಆಧಾರದ ಮೇಲೆ
ಪ್ರಕ್ರಿಯೆಗೊಳಿಸಲಾಗುವುದು. ಯಾವ್ಯಾವುದು ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ಕ್ಲೈಮ್ ಫಾರ್ಮ್, ಹಣದ ಬೇಡಿಕೆಯ ಅರ್ಜಿ ನಮೂನೆ. ಸೆಕೆಂಡ್ ಒನ್ ಈಸ್ ಸಮೀಕ್ಷಕರಿಂದ ಸ್ವೀಕರಿಸಿದ ಸ್ವತಂತ್ರ ವರದಿ, ಕಾನೂನು ಪಂಡಿತರ ಅಭಿಪ್ರಾಯ ಅಥವಾ ವೈದ್ಯಕೀಯ ವರದಿ ಇತ್ಯಾದಿಗಳು. ಇಂಡಿಪೆಂಡೆಂಟ್ ರಿಪೋರ್ಟ್ ಫ್ರಮ್ ಸರ್ವೇಯರ್ಸ್, ಲೀಗಲ್ ಒಪಿನಿಯನ್ ಆರ್ ಮೆಡಿಕಲ್ ಒಪಿನಿಯನ್. ಥರ್ಡ್ ಒನ್, ವಿಮೆದಾರನಿಂದ ಸಲ್ಲಿಕೆಯಾದ ವಿವಿಧ ದಾಖಲಾತಿಗಳು, ಡಾಕ್ಯುಮೆಂಟ್ಸ್ ಫರ್ನಿಶ್ಡ್ ಬೈ ದ ಇನ್ಶೂರ್ಡ್. ಫೋರ್ತ್ ಒನ್, ಅದರ್ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಬೈ ದ ಇನ್ಶೂರರ್ಸ್, ವಿಮಾ ಕಂಪನಿಯು ನಿರೀಕ್ಷಿಸುವ ಇನ್ನಿತರ ದಾಖಲಾತಿಗಳು. ಕೊನೆಯ ಒಂದು ವಿಷಯ ಯಾವುದು ಅಂತಂದರೆ ಫೈನಲ್ ಡಿಸ್ಚಾರ್ಜ್ ಫಾರ್ಮ್, ಅಂತಿಮ ಮತ್ತು ಪೂರ್ಣವಾಗಿ ತೃಪ್ತಿಗೊಂಡ ವಿಸರ್ಜನಾ ಪತ್ರ. ದಟ್ ಈಸ್ ಕಾಲ್ಡ್ ಆಸ್ ಫೈನಲ್ ಡಿಸ್ಚಾರ್ಜ್ ಫಾರ್ಮ್. ಸೊ ಹಿಯರ್ ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಈಸ್ ಕಮ್ಸ್ ಅಂಡರ್ ಸೆಟ್ಲ್ಮೆಂಟ್ಸ್. ಒಂದು ವೇಳೆ ನಷ್ಟ ಪರಿಹಾರವನ್ನು ನಿರೀಕ್ಷಿಸಿದ ಅರ್ಜಿದಾರನಿಗೆ ವಿಮಾ ಕಂಪನಿಯು ನೀಡಿದ ಪರಿಹಾರವು ತೃಪ್ತಿಕರವಾಗಿಲ್ಲದಿದ್ದರೆ, ಅವನಿಗೆ ಬಂದಿರುವಂಥ ಪರಿಹಾರದ ಮೊತ್ತದಿಂದ ತೃಪ್ತಿ ಆಗಿಲ್ಲದಿದ್ದರೆ ಆ ಒಂದು ಆದೇಶವನ್ನು ಪ್ರಶ್ನಿಸಿ ಅವನು ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದಾಗಿದೆ. ಅದಕ್ಕೆ ಅವಕಾಶವನ್ನು ನೀಡಿರ್ತದಂತೆ. ಜೊತೆಗೆ ವಿಸರ್ಜನಾ ಪತ್ರವನ್ನು ಕೆಲವು ವೇಳೆ ಇತರ ವ್ಯಕ್ತಿಗಳ ಒತ್ತಾಯದ ಮೇಲೆಗೆ ನೀಡಲಾಗುವುದು ಎಂಬುದು ಕೆಲವು ಜನರ ಅಭಿಪ್ರಾಯವಾಗಿದೆ. ಇದು ಕೆಲವೊಂದು ಜನರು ಟೀಕೆ ಮಾಡುವ ವಿಷಯವಾಗಿದೆ ಯಾವುದ್ರ ಬಗ್ಗೆ, ಸೆಟ್ಲ್ಮೆಂಟ್ನ ಬಗ್ಗೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ steps or procedure of settlement. In next class we discuss about the TPA, that is third party administrators. Thank you.